ಪವಾಡವನ್ನೇ ಸೃಷ್ಟಿಸಿದ ಕಡಲೆ ಹಿಟ್ಟಿನ ಗೌರಮ್ಮ. ಸುಮಾರು 410 ವರ್ಷಕ್ಕಿಂತ ಹೆಚ್ಚು ಇತಿಹಾಸವುಳ್ಳ ಕಡಲೆ ಹಿಟ್ಟಿನ ಗೌರಮ್ಮ. ಸ್ನೇಹಿತರೆ ಬನ್ನಿ ಈ ತಾಯಿ ಮಹಿಮೆ ಮತ್ತು ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಾಸನ ಜಿಲ್ಲೆ ಚಂಪು ಮಾತಾಡ್ತಾ ಇದ್ದೀನಿ. ನಮ್ಮ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿಯ ಉಗನೆ ಪೋಸ್ಟಿನ ಸಾಣೇನಹಳ್ಳಿ ಗ್ರಾಮದ ಪ್ರತಿಷ್ಠಿತ ಗ್ರಾಮ ದೇವತೆ ಶ್ರೀ ಗೌರಿ ಅಮ್ಮ ಅವರ ಗರ್ಭಗುಡಿಯಲ್ಲಿ ಇದ್ದೀವಿ. ನಮ್ಮೊಟ್ಟಿಗಿರೋದು ಯಾರಪ್ಪ ಅಂತಂದ್ರೆ ಸಾಣೇನಹಳ್ಳಿಯ ಗ್ರಾಮಸ್ಥರು, ಖ್ಯಾತ ಉದ್ಯಮಿಗಳು, ಪ್ರಮುಖ ಮುಖಂಡರು ಆದಂತಹ ಶಿವಗಂಗಾ ಗ್ರೂಪ್, ಶಿವಗಂಗಾ ಗ್ರಾನೈಟ್ ಮಾಲೀಕರಾದಂತಹ ಶ್ರೀಯುತ ಗ್ರಾನೈಟ್ ರಾಜಶೇಖರ್ ರವರು. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾವು ಗ್ರಾನೈಟ್ ರಾಜಶೇಖರ್ ಅಂತ ಮಾತಾಡ್ತಾ ಇರೋದು. ಪ್ರಥಮದಲ್ಲಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ, ಏನು ನಮ್ಮದೇ ಗ್ರಾಮ ಅಂದ್ರೆ ಸಾಣೇನಹಳ್ಳಿ, ಸಾಲಗಾಮೆ ಹೋಬಳಿ ಸಾಣೇನಹಳ್ಳಿ, ಉಗನೆ ಅಂಚೆ, ಸುಮಾರು 300 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂತ ಒಂದು ಗೌರಿ ಹಬ್ಬನ ನಮ್ಮ ಪೂರ್ವಿಕರು ಮತ್ತು ಹಿರಿಯರು ಬಿಡದೆಲ್ಲ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಯುವಕರೆಲ್ಲ ಸೇರಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮನ ಬಹಳ ಸುಮಾರು 20 ವರ್ಷ ವಿಜೃಂಭಣೆಯನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ತಿಂಗಳು ಸೆಪ್ಟೆಂಬರ್ 13 ಮತ್ತೆ ಅದನ್ನ ಗೌರಿ ಗಣೇಶ ವಿಸರ್ಜನಾ ಮಹೋತ್ಸವದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲ ಹಾಸನ ಜಿಲ್ಲಾ ಸಮಸ್ತ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಅವನೆಯ ಪ್ರಾರ್ಥನೆ. ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಮಾಡಾಳ್ ಗೌರಮ್ಮ ಅಂದ್ರೆ ಬಹಳ ಹೆಸರುವಾಸಿ ಪಡೆದಿದೆ. ಕಾರಣ ದೂರದರ್ಶನದವರು, ಪತ್ರಿಕೆಯರು ಹೆಚ್ಚು ಪ್ರಚಾರ ಮಾಡೋದ್ರಿಂದ ಅದು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಅದಕ್ಕೆ 155 ವರ್ಷದ ಇತಿಹಾಸ ಇದೆ. ಆದ್ರೆ ನಮ್ಮೂರಿನ ಗೌರಮ್ಮ 300 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಗೌರಮ್ಮ. ನಾವು ಎಲ್ಲೂ ಪತ್ರಿಕೆಯರ ಮುಂದ್ಗಡೆ ಆಗ್ಲಿ, ಮೀಡಿಯಾ ಮುಂದ್ಗಡೆ ಆಗ್ಲಿ ನಾವೆಲ್ಲೂ ಪ್ರಚಾರಕ್ಕೆ ತರದೇ ಇರೋದ್ರಿಂದ ನಮ್ಮ ಒಂದು ಗೌರಮ್ಮ ಪ್ರಚಾರಕ್ಕೆ ಬಂದಿಲ್ಲ. ಆದ್ರೆ ನಮ್ಮೂರಿನ ಒಂದು ಗೌರಮ್ಮನ ವಿಶೇಷತೆ ಏನಂದ್ರೆ, ಸಾಮಾನ್ಯವಾಗಿ ಗಣಪತಿ ಹಬ್ಬ ಅಂತ ಎಲ್ಲೂ ಹೇಳಲ್ಲ, ಗೌರಿ ಹಬ್ಬ ಅಂತ ಉಲ್ಲೇಖ ಹಾಕಿರೋದು ಕ್ಯಾಲೆಂಡರ್ ಆಗಿರ್ಬೋದು, ಸರ್ಕಾರದಿಂದ ಗೌರಿ ಹಬ್ಬ ಅಂತ ಮಾಡ್ತಾರೆ ಹೊರತು ಗಣಪತಿ ಹಬ್ಬ ಅಂತ ಏನ್ ಮಾಡಲ್ಲ. ಅದಕ್ಕೆ ತಕ್ಕಂತೆ ನಮ್ಮೂರಿನಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನೀವೆಲ್ಲ ಈಗ ನೋಡ್ತಾ ಇದೀರಲ್ಲ, ಇಲ್ಲಿ ಏನು ಗೌರಮ್ಮನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತ ಮೂರ್ತಿನ ನೈಸರ್ಗಿಕವಾಗಿ ಯಾವುದೇ ತರದ ಬಣ್ಣನ ಬಳಸ್ತೆ ಹೆಡ್ಲೈಟ್, ಬೆಣ್ಣೆ ಮತ್ತು ಎಳ್ನೀರಿನಲ್ಲಿ ನಮ್ಮೂರಿನ ವಿಶ್ವಕರ್ಮ ಸಮಾಜದವರ ರಾಜ್ಯಪಾಲರ ಮಕ್ಕಳು ಇಬ್ರು ಇದಾರೆ. ಒಬ್ರು ಧರ್ಮಾಚಾರಿ ಅಂತ, ಒಬ್ರು ಮೌನಚಾರಿ ಅಂತ, ಅವರು 1 ವರ್ಷ ಮಾಡ್ತಾರೆ. ಮತ್ತೆ ಧರ್ಮಾಚಾರಿ ಅಂತ ಅವರು 1 ವರ್ಷ ಮಾಡ್ತಾರೆ. ಈ ವರ್ಷ ಧರ್ಮಾಚಾರ್ಯ ಅವರು ಮಾಡಿರೋದು ವಿಶೇಷ. ಎರಡನೇದು ಏನಪ್ಪಾ ಅಂದ್ರೆ, ನಮ್ಮಲ್ಲಿ ವಿಶೇಷ ಏನು ಅಂದ್ರೆ, ಎಲ್ಲಾ ಕಡೆ ಸುಮಾರು 10 ಅಡಿ, 15 ಅಡಿ, 20 ಅಡಿ, 25 ಅಡಿವರೆಗೂ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಆ ಗಣಪತಿ ಪಾದದ ಕೆಳಗಡೆ ತಾಯಿನ ಗೌರಮ್ಮನ ಕೊಂಡಿರ್ತಾರೆ. ಅದು ಸಂಸ್ಕೃತಿ ಮತ್ತೆ ಸಂಸ್ಕಾರ ಅಲ್ಲ. ಆದ್ರೆ ನಮ್ಮಲ್ಲಿ ನೀವು ನೋಡ್ಬಹುದು, ಗೌರಮ್ಮನ ಮಗ ಗಣಪತಿ ತಾಯಿ ತೊಡೆ ಮೇಲೆ ಹೇಗೆ ಅಲಂಕರಿಸಿರ್ತಲ್ಲ ಅದೇ ರೀತಿ ನಮ್ಮಲ್ಲಿ ಹಿಂದಿನಿಂದಲೂ ಪ್ರತಿಷ್ಠಾಪನೆ ಮಾಡ್ಕೊಂಡ್ ಬಂದಿರೋದು ಇದು ಒಂದು ವಿಶೇಷ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೇವೆ. ಎರಡನೇದು ಏನಪ್ಪಾ ಅಂದ್ರೆ, ನಮ್ಮೂರಿನಲ್ಲಿ ಸಾಮಾನ್ಯವಾಗಿ ಹಿಂದೆ ಬಹಳ ಕಷ್ಟ ಇದ್ರು ಕೂಡ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಎತ್ತಿ 1 ವರ್ಷನೂ ಬಿಡದ ರೀತಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದ್ದೂರಿಯಾಗಿ ವಿಸರ್ಜನಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೇ ಸುಮಾರು 25 ವರ್ಷದಿಂದ ಬಹಳ ಅದ್ದೂರಿ ಮಾಡಕ್ಕಿಡಿದ ಮೇಲೆ ನಮ್ಮೂರಿನಲ್ಲಿ ಸುಮಾರು 59ರಿಂದ 70 ಮಕ್ಕಳು ಇದ್ರು ಕೂಡ ಯಾರಿಗೂ ಯಾವುದೇ ತರದ ಆರ್ಥಿಕ ಸಂಪನ್ಮೂಲದ ಕೊರತೆ ಇಲ್ಲದ ರೀತಿಯಲ್ಲಿ. ಮತ್ತೆ ಇನ್ನೊಂದು ವಿಶೇಷ ಏನು ಅಂದ್ರೆ, ನಿಮಗೆ ಗೊತ್ತಿರಲಿ, ಸುತ್ತ ಯಾವುದೇ ಎಲ್ಲೆಲ್ಲಿ ಗಣಪತಿ ಉತ್ಸವ ಮಾಡಿದ್ರೆ ಎಲ್ಲಾ ಕಡೆ ವಸೂಲಿ ಮಾಡಿ ಆ ಕಾರ್ಯಕ್ರಮಕ್ಕೆ ದುಡ್ಡು ಕೊಡಿ, ಈ ಕಾರ್ಯಕ್ರಮ ಮಾಡ್ಕೊಡಿ, ಆ ಕಾರ್ಯಕ್ರಮ ಮಾಡ್ಕೊಡಿ, ದಾಸೋಹ ಮಾಡ್ಕೊಡಿ ಅಂತ ಕೇಳ್ತಾರೆ. ಹಾಗೇನೆ ಕ್ಷೇತ್ರದ ಜನಪ್ರತಿನಿಧಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, MLA MP ಗಳಾಗಿರ್ಬೋದು, ಅವರ ಹತ್ರವೂ ಕೂಡ ದುಡ್ಡು 50,000 ಲಕ್ಷ ವಸೂಲಿ ಮಾಡಿ ಕಾರ್ಯಕ್ರಮ ಅದ್ದೂರಿಯ ಮಾಡ್ತಾರೆ. ಆದ್ರೆ ಇನ್ನೊಂದು ವಿಶೇಷ ಅಂದ್ರೆ ಬಹಳ ಹೆಮ್ಮೆ ಅಂದ್ರೆ, ಒಬ್ಬರನ್ನೇ ಭಕ್ತರಿಂದ 1 ರೂಪಾಯಿನ ದುಡ್ಡನ್ನು ಕಲೆಕ್ಟ್ ಮಾಡಿದೆ ಅವರಾಗಿ ಭಕ್ತರು ಬಂದು ಹುಂಡಿಗಾಗ್ಲಿ ಅಥವಾ ಕಾಣಿಕೆ ಕೊಟ್ಟಿದ್ರೆ ಮಾತ್ರ ಸ್ವೀಕಾರ ಮಾಡೋದನ್ನ ಬಿಟ್ರೆ ನಾವು ಜಾತ್ರೆಯನ್ನ ಮಾಡ್ತಾ ಇದೀವಿ ಅದ್ದೂರಿಯಾಗಿ. ದಯಮಾಡಿ ನೀವು ದಾಸೋಹ ಮಾಡ್ಕೊಡಿ ಅಥವಾ ಕಾರ್ಯಕ್ರಮ ಮಾಡ್ಕೊಡಿ, ಆರ್ಕೆಸ್ಟ್ರಾ ಮಾಡಿಸ್ಕೊಡಿ, ಮತ್ತೆ ದಾಸೋಹ ಮಾಡ್ಕೊಡಿ ಅಂತ ಯಾರು ವಸೂಲು ಮಾಡಿದ ರೀತಿಯಲ್ಲಿ ಎಲ್ಲ ಗ್ರಾಮಸ್ಥರೇ ಸೇರಿ ಸುಮಾರು 15ರಿಂದ 20 ಲಕ್ಷ ಆಗುತ್ತೆ. ಅದ್ರ ಜೊತೆಗೆ ವಿಸರ್ಜನಾ ಮಹೋತ್ಸವದ ಒಂದು ಸಂದರ್ಭದಲ್ಲಿ ಸುಮಾರು 4ರಿಂದ 5,000 ಜನ ರಾತ್ರಿ ಪ್ರಸಾದ ವ್ಯವಸ್ಥೆ ಮಾಡಿ, ಮತ್ತೆ ಬೆಳಿಗ್ಗೆ 2ರಿಂದ 2,500 ಜನಕ್ಕೆ ತಿಂಡಿ ವ್ಯವಸ್ಥೆ, ಮತ್ತೆ ಮಧ್ಯಾಹ್ನ 2,000 ಜನ ಊಟ ವ್ಯವಸ್ಥೆ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ನಡೆಸ್ಕೊಂಡು ಬರ್ತಾ ಇರೋದ್ರಿಂದಲೂ ಆ ತಾಯಿ ಅನುಗ್ರಹದಿಂದ ಏನೋ ಗೊತ್ತಿಲ್ಲ, ಪ್ರತಿ ವರ್ಷ ನಮ್ಮ ಪೀಠಾಧ್ಯಕ್ಷರಂತ ಪಿಸ್ಬುರಿ ಮಾ ಸಂಸ್ಥಾನದ ಗುರುಗಳನ್ನ ಕರೆಸಿ ಬಹಳ ಅದ್ದೂರಿಯ ಉತ್ಸವ ಮಾಡಿ, ಆ ಗುರುಗಳ ಆಶೀರ್ವಾದದಿಂದಲೂ ತಾಯಿ ಗೌರಮ್ಮನ ಆಶೀರ್ವಾದದಿಂದ ನಮ್ಮೂರು ಬಹಳ ಅಭಿವೃದ್ಧಿಯಾಗಿ ಎಲ್ಲರೂ ಅನುಕೂಲವಾಗಿ ಆರ್ಥಿಕವಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ತಾಯಿ ಬಂದಂತರ ಆಸೆನೆಲ್ಲ ಈಡೇರಿಸಿ ಗ್ರಾಮಕ್ಕೆ ಒಳ್ಳೇದ್ ಮಾಡಿ ಅಂತ ಈ ಸಂದರ್ಭದಲ್ಲಿ 2025 ಸೆಪ್ಟೆಂಬರ್ 13 ಶನಿವಾರ 14 ಭಾನುವಾರ ವಿಸರ್ಜನಾ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲಾ ಎಲ್ಲಾ ನಾಗರಿಕ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ. Like, share and comment.